ಇಂದಿಗೂ ಸಾಮಾನ್ಯವಾಗಿ ಮಧ್ಯಮ ವರ್ಗದವರೆಲ್ಲರ ಕನ್ಸಂದ್ರೆ ಹಣ ಅಂತಸ್ತು ಮಾಡ್ಬೇಕು, ನೆಮ್ಮದಿಯಾಗಿ ಬದುಕಬೇಕು ಅನ್ನೋದು. ರಾಮಾಯಣದಲ್ಲಿ ಮಾತ್ರ ಅಲ್ಲ, ಪ್ರತಿ ಯುಗದಲ್ಲೂ ಕುಬೇರನ ಅಸ್ತಿತ್ವ ಇದ್ದೇ ಇದೆ. ಹಾಗಾಗಿ ಕುಬೇರ ಅಂದ್ರೆ ಸಂಪತ್ತಿನ ಅಧಿಪತಿಯಾಗಿ ಗುರ್ತಿಸ್ಕೊಂಡಿರೋದು ಕುಬೇರನ ಸ್ಥಾನಮಾನವನ್ನ ತಿಳಿಸುತ್ತೆ. ಶ್ರೀನಿವಾಸನ ಕಲ್ಯಾಣಕ್ಕಾಗಿ ಸಾಲ ಕೊಟ್ಟ ಕುಬೇರನಿಗೆ ಇಂದಿಗೂ ತಿರುಪತಿ ತಿಮ್ಮಪ್ಪ ಸಾಲವನ್ನ ಮರುಪಾವತಿಸಿದ್ದಾನೆಂದು ಶಾಸ್ತ್ರಗಳು ಉಲ್ಲೇಖ ಮಾಡ್ತವೆ. ಅಲ್ಲದೆ ಸಮುದ್ರ ಮಂಥನದಲ್ಲಿ ಬಂದಂತಹ ವಜ್ರ ವೈಡೂರ್ಯ, ಮುತ್ತು ರತ್ನ ಹೀಗೆ ಸಕಲ ಸಂಪತ್ತನ್ನು ಕೊಂಡೊಯ್ದವನು ಕುಬೇರ. ಇಂತಹ ಕುಬೇರನನ್ನ ಯಾರಾದ್ರೂ ಮರೆಯಲು ಸಾಧ್ಯವಿದ್ಯಾ? ಆಗರ್ಭ ಶ್ರೀಮಂತನನ್ನ ಕಂಡಾಕ್ಷಣ ಅಯ್ಯೋ ಅವ್ರಿಗೇನ್ ಬಿಡಿ ಕುಬೇರ ಎಂದು ಹೇಳೋದಿದೆ. ಕುಬೇರನು ನವನಿಧಿ ಸಂಪತ್ತಿನ ಒಡೆಯನಾದದ್ದು ಹೇಗೆ? ಕುಬೇರನ ಕುರಿತು ಕುತೂಹಲ ಭರಿತ ಕಥಾನಕಗಳು ಹೇಗಿವೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ ನಲ್ಲಿ ತಿಳ್ಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಕುಬೇರ ಹಿಂದೂ ಪುರಾಣದ ಪ್ರಕಾರ ಯಕ್ಷರ ರಾಜ ಹಾಗೂ ಸಂಪತ್ತಿನ ಅಧಿಪತಿ, ಹಣದ ದೇವತೆ ಅಂತಲೇ ಉಲ್ಲೇಖಿಸಲಾಗಿದೆ. ಹಾಗೆಯೇ ಅಷ್ಟ ದಿಕ್ಪಾಲಕರಲ್ಲೊಬ್ಬ. ಉತ್ತರ ದಿಕ್ಕಿನ ಅಧಿಪತಿ. ಈತನ ನಗರ ಹಲಕಾಪುರಿ. ಕುಬೇರ ವಿಶ್ವವಸುವಿನ ಮಗ. ವಿಶ್ವವಸು ಬ್ರಹ್ಮಪುತ್ರನಾಗಿದ್ದ ಪುಲಸ್ಯನ ಮಗ. ಪದ್ಮ, ಮಹಾಪದ್ಮ, ಶಂಖ, ಮಕರ, ಕಚ್ಚಪ, ಮುಕುಂದ, ನೀಲವರ್ಚ ಎಂಬ 9 ವಿಧದ ಕುಬೇರ ರತ್ನಗಳನ್ನ ನವನಿಧಿಗಳೆನ್ನುತ್ತಾರೆ. ಕುಬೇರನ ನಿಜವಾದ ಹೆಸರು ವೈಶ್ರವಣ. ಈತ ಹಿಂದಿನ ಜನ್ಮದಲ್ಲಿ ಅರಿವಿದ್ದೋ ಇಲ್ಲದೆಯೋ ಶಿವನ ಒಲವಿಗೆ ಪಾತ್ರವಾಗುವಂತಹ ಒಳ್ಳೆಯ ಕೆಲಸವನ್ನ ಮಾಡಿದ್ದ. ಆ ಜನ್ಮದಲ್ಲಿ ಇವನ ಹೆಸರು ಗುಣನಿಧಿ ಎಂದಾಗಿತ್ತು. ಆತನ ತಂದೆ ಯಜ್ಞದತ್ತ. ಕಾಂಪಿಲ್ಯ ನಗರದಲ್ಲಿ ವಾಸಿಸುತ್ತಿದ್ದ ಯಜ್ಞದತ್ತ ದೊಡ್ಡ ಮೇಧಾವಿ ಪಂಡಿತ, ಸಕಲ ಶಾಸ್ತ್ರ ಸಂಪನ್ನನು, ವಿದ್ವಾಂಸನೂ ಆಗಿದ್ದನು. ಸದಾ ಯಜ್ಞ, ಯಾಗ, ಹೋಮ, ಅವನ ಎಂದು ಊರೂರು ತಿರುಗುವುದು, ಮನೆಯಲ್ಲಿ ಇರುವುದೇ ಕಡಿಮೆ. ಮಗ ಗುಣನಿಧಿಗೆ 8 ವರ್ಷ ಇರುವಾಗ್ಲೇ ಉಪನಯನ ಮಾಡಿ ಗುರುಕುಲದಲ್ಲಿ ಶಿಕ್ಷಣ ಕಲಿಯಲು ಬಿಟ್ಟ. ಆದ್ರೆ ಗುಣನಿಧಿ ಕೆಟ್ಟ ಹುಡುಗರ ಸಹವಾಸ ಮಾಡಿ ಕೆಟ್ಟು ಹೋದ. ಕಳ್ಳತನ, ಸುಳ್ಳತನ, ಗುರುಕುಲಕ್ಕೆ ತಪ್ಪಿಸಿಕೊಳ್ಳುವುದು ಹೀಗೆ ಮಾಡುತ್ತಾ ದುಶ್ಚಟಗಳನ್ನೇ ಕಲಿತುಕೊಂಡ. ಇದು ತಂದೆ ಯಜ್ಞದತ್ತನಿಗೆ ತಿಳಿಯಲೇ ಇಲ್ಲ. ತಾಯಿಗೆ ಗೊತ್ತಿತ್ತು. ಆದ್ರೆ ಒಬ್ಬನೇ ಮಗ, ನಮಗೆ ಅಪರೂಪಕ್ಕೆ ಹುಟ್ಟಿದವನು ಎಂದು ಯಾವುದನ್ನು ಹೇಳದೆ ಮುಚ್ಚಿಟ್ಟಳು. ಗುಣನಿಧಿ ತನ್ನ ಮೋಜು ಮಸ್ತಿಗಾಗಿ ತಾಯಿಯನ್ನ ಕಾಡಿಸಿ ಪೀಡಿಸಿ ಹಣ ತೆಗೆದುಕೊಂಡು ಹೋಗ್ತಿದ್ದ. ಬರಬರುತ್ತಾ ಕುಡಿತ, ಹಾಳು ಮುಳು ತಿನ್ನುವುದು, ಧೂಮಪಾನ, ಜೂಜಾಟ ಎಲ್ಲ ಶುರು ಮಾಡ್ಕೊಂಡ. ಅವನಲ್ಲಿ ಹುಡುಕಿದ್ರು ಸಹ ಒಂದು ಒಳ್ಳೆಯ ಗುಣ ಇರಲಿಲ್ಲ. ಎದೆ ಸೇಳಿದ್ರು 4 ಅಕ್ಷರವೂ ಇರಲಿಲ್ಲ. ಊರಿನ ಜನರು ಪಂಡಿತನ ಪುತ್ರ ದಂಡಪಿಂಡ ಎಂದು ಆಡ್ಕೋತಾ ಇದ್ರು. ಹೀಗಿರುವಾಗ ಅವನಿಗೊಂದು ಸುಗುಣಶೀಲ ಹುಡುಗಿಯನ್ನ ಹುಡುಕಿ ಮದ್ವೆ ಮಾಡಿದ್ರು. ಮದುವೆಯಾದ ಮೇಲೆ ತನ್ನ ಮಗ ಸರಿ ಹೋಗ್ತಾನೆ ಎಂದು ತಾಯಿ ತಿಳಿದಿದ್ಲು. ಆದ್ರೆ ಗುಣನಿಧಿ ತನ್ನ ದುಶ್ಚಟಗಳನ್ನ ಜಾಸ್ತಿ ಮಾಡ್ಕೊಂಡೆ ವಿನಃ ಸುಧಾರಿಸಿಕೊಳ್ಳಿಲ್ಲ. ಪಂಡಿತನ ಮಗನಾಗಿ ದುರ್ಗುಣಗಳ ದಾಸನಾದ. ಹೆಂಡತಿ ಮಾತು ಕೇಳೋದಿಲ್ಲ, ತಾಯಿ ಮಾತು ಕೇಳೋದಿಲ್ಲ. ಮಗ ಕೇಳಿದಾಗ್ಲೆಲ್ಲ ಹಣ ಕೊಟ್ಟು ಕೊಟ್ಟು ಹಾಳು ಮಾಡಿದ್ದ ಅವನ ತಾಯಿ ಈಗ ಅವನಿಗೆ ಹಣ ಕೊಡೋದನ್ನ ನಿಲ್ಲಿಸ್ತಾಳೆ. ಇದರಿಂದ ಹುಚ್ಚನಂತಾದ ಆತ ಮನೆಯಲ್ಲಿರುವ ವಸ್ತುಗಳನ್ನೆಲ್ಲ ಕಳ್ಳತನ ಮಾಡಲು ತೊಡಗಿದ. ಸ್ನೇಹಿತರೊಡಗೂಡಿ ಕಾಡಿಗೆ ಹೋಗಿ ಬೇಟೆ ಆಡುವುದು, ಮಾಂಸ ತಿನ್ನುವುದು, ಧೂಮಪಾನ ಮಾಡುವುದು, ಮದ್ಯ, ಜೂಜಾಟ ಇವುಗಳನ್ನೆಲ್ಲ ಮೈಗೂಡಿಸಿಕೊಂಡ. ಇಷ್ಟಾದರೂ ಮಗನ ದುರ್ಗುಣ ಯಜ್ಞದತ್ತನಿಗೆ ತಿಳಿಲೇ ಇಲ್ಲ. ಒಂದಿನ ಯಜ್ಞದತ್ತ ಯಾಗಕ್ಕಾಗಿ ಬೇರೆ ಗ್ರಾಮಕ್ಕೆ ಹೊರಟಿದ್ರು. ಕಾಡುದಾರಿಯಲ್ಲಿ ಹೋಗುವಾಗ ಕಳ್ಳಕಾಕರ ಭಯವಿದ್ದು ಹೊರಡುವಾಗ ತನ್ನ ಕೈಯಲ್ಲಿರುವ ರತ್ನಖಚಿತ ಉಂಗುರವನ್ನ ತೆಗೆದಿಡುವಂತೆ ಪತ್ನಿ ಕೈಗೆ ಕೊಟ್ಟ. ಆಕೆ ತಾನು ಹಾಕಿಕೊಳ್ಳದೆ ತನ್ನ ಮಗನಿಗೆ ಕಾಣಬಾರದೆಂದು ಅಡುಗೆ ಮನೆಯ ಒಂದು ಡಬ್ಬಿಯೊಳಗೆ ಮುಚ್ಚಿಟ್ಲು. ಆದ್ರೆ ಕಳ್ಳ ಮಗ ಅದನ್ನ ಮರೆಯಲ್ಲಿ ನಿಂತು ನೋಡ್ತಾನೆ. ಆತ ತಾಯಿಗೆ ಗೊತ್ತಾಗದ ರೀತಿಯಲ್ಲಿ ಉಂಗುರವನ್ನ ಕದ್ದು ಜೂಜಿನಲ್ಲಿ ಕಳೆದು ಗೊತ್ತಿಲ್ಲದ ಹಾಗೆ ಸುಮ್ಮನಿದ್ದು ಬಿಟ್ಟ. ಅದೆಲ್ಲ ಕಳೆದು ಕೆಲ ದಿನಗಳಾಯಿತು. ಅದರ ಸುಳಿವು ಗೊತ್ತೇ ಆಗಲಿಲ್ಲ. ಮತ್ತೊಮ್ಮೆ ಯಜ್ಞದತ್ತ ಬೇರೆ ಊರಿನಲ್ಲಿ ಹೋಮ ಮುಗಿಸಿ ಮನೆಗೆ ಬರುತ್ತಿದ್ದಾಗ ಹಾದಿಯಲ್ಲಿ ಅವನ ಎದುರಿಗೆ ಬರುತ್ತಿದ್ದ ವ್ಯಕ್ತಿಯ ಕೈಯಲ್ಲಿ ಆ ಉಂಗುರವನ್ನ ನೋಡಿದ. ಇದು ನನ್ನ ಉಂಗುರ, ನಿನ್ನ ಕೈಗೆ ಹೇಗೆ ಬಂತು ಅಂತ ಕೇಳ್ತಾರೆ. ಆಗ ಜೋರಾಗಿ ನಗು, ಮೇಧಾವಿ ಪಂಡಿತರೇ, ನಿಮ್ಮ ಮಗ ಗುಣನಿಧಿ ಜೂಜಾಡಲು ಉಂಗುರವನ್ನ ಪಣಕ್ಕಿಟ್ಟ. ನಿಮ್ಮ ಮಗನನ್ನ ಹೀಗೆ ಬಿಟ್ಟರೆ ಒಂದು ದಿನ ತಂದೆ ತಾಯಿಯನ್ನೇ ಮಾರಿ ಬಿಡ್ತಾನೆ ಎಂದು ವ್ಯಂಗ್ಯ ಮಾಡಿ ಮುಂದೆ ಹೋದ.
ಈ ಮಾತು ಕೇಳಿ ಯಜ್ಞದತ್ತನಿಗೆ ಕಾದ ಸೀಸ ಕಿವಿಯೊಳಗೆ ಸುರಿದಂತಾಯ್ತು. ಮನೆಗೆ ಬಂದು ಹೆಂಡತಿಯನ್ನ ಬೈದ. ನಿನ್ನಿಂದಲೇ ಮಗ ಹಾಳಾಗಿದ್ದು, ನನಗೆ ಒಂದ್ ಮಾತು ಹೇಳಿದ್ರೆ ನಾನು ಏನಾದ್ರೂ ಮಾಡ್ತಿದ್ದೆ ಎಂದು ಕೂಗಾಡಿದ. ಆದ್ರೆ ಕಾಲ ಮೀರಿ ಹೋಗಿತ್ತು. ಇನ್ನೂ ನಾನು ಊರ ಜನರ ಎದುರು ತಲೆ ಎತ್ತಿ ತಿರುಗಲಾರೆ ಎಂದು ಮನೆ ಬಿಟ್ಟು ಶಾಶ್ವತವಾಗಿ ಹೊರಟು ಹೋದ. ಇತ್ತ ಗುಣನಿಧಿ ತನ್ನ ಕೆಟ್ಟ ಗುಣಗಳು ತನ್ನ ತಂದೆಗೆ ತಿಳಿದು ಹೋಯಿತು ಎಂದು ಯಾರಿಂದಲೋ ತಿಳಿದುಕೊಂಡ. ಮನೆಗೆ ಹೋದರೆ ತನ್ನ ತಂದೆ ಸಿಗಿದು ಬಾಗಿಲಿಗೆ ತೋರಣ ಕಟ್ತಾರೆ ಎಂದು ಹೆದರಿ ಆತ ತಂದೆಯ ಹತ್ತಿರ ಹೋಗಬಾರದೆಂದು ಊರು ತೊರೆದು ದಿಕ್ಕು ದೆಸೆ ಇಲ್ಲದೆ ಕಾಡಿನಲ್ಲಿ ಅಲೆಯುತ್ತಾ ಹೊರಟ. ಕಾಡಿನಲ್ಲಿ ಅಲೆಯುತ್ತಾ ಆತನಿಗೆ ವಿಪರೀತ ಹಸಿವು, ತಿನ್ನಲು ಆಹಾರವಿಲ್ಲ, ಕುಡಿಯಲು ನೀರಿಲ್ಲ. ಅದೇ ಹೊತ್ತಿಗೆ ಯಾತ್ರೆಗೆ ಹೊರಟ ಶಿವಭಕ್ತರ ತಂಡವೊಂದು ಓಂ ನಮ ಶಿವಾಯ, ಓಂ ನಮ ಶಿವಾಯ ಎಂದು ಜಪಮಾಲೆ ಹಿಡಿದು ಶಿವನಾಮ ಸ್ಮರಣೆ ಮಾಡ್ತಾ ಹೋಗ್ತಾ ಇದ್ರು. ಅವರು ಶಿವನ ನೈವೇದ್ಯಕ್ಕೆಂದು ನಾನಾ ಅಡುಗೆ ತಯಾರಿ ಮಾಡಿ ತಂದಿದ್ರು. ಅದರ ಗಮಲು ಹಸಿವಿನಿಂದಿದ್ದ ಇವನ ಮೂಗಿಗೆ ಬಡಿಯುತ್ತೆ. ನಾಲಿಗೆ ಸವರಿ ಎಂಜಿಲು ನುಂಗ್ಕೋತಾನೆ. ಇವನ ಆಹಾರ ತಿನ್ನುವ ಆಸೆ ಅವರ ಜೊತೆ ಸೇರ್ಕೊಂಡು ಓಂ ನಮ ಶಿವಾಯ, ಓಂ ನಮ ಶಿವಾಯ ಎಂದು ಶಿವನಾಮ ಸ್ಮರಣೆ ಮಾಡ್ತಾ ಶಿವನ ದೇವಸ್ಥಾನಕ್ಕೆ ಬಂದ. ಶಿವಭಕ್ತರೆಲ್ಲರೂ ಉಪವಾಸದ ಸಂಕಲ್ಪದೊಂದಿಗೆ ಶಿವನ ಪೂಜೆ ಮಾಡಿ ಶಿವನಾಮ ಸ್ಮರಣೆ ಮಾಡ್ತಾ ಅಲ್ಲಿಯೇ ಮಲಗಿ ನಿದ್ದೆ ಹೋಗ್ತಾರೆ. ಆದರೆ ಈತನಿಗೆ ಹಸಿವು ತಡೆಯಲಾರದೆ ನಿದ್ದೆ ಬರಲಿಲ್ಲ. ಸದ್ದು ಮಾಡದೆ ಎದ್ದು ಶಿವನ ಮುಂದೆ ಇಟ್ಟಿದ್ದ ಪ್ರಸಾದವನ್ನ ಕದ್ದು ತಿನ್ನಲು ಹೋದ. ಆದ್ರೆ ಸುತ್ತಲೂ ಕತ್ತಲು, ಏನೂ ಕಾಣಲಿಲ್ಲ. ಹಣತೆಯಲ್ಲಿದ್ದ ದೀಪ ಆಗಲೇ ನಂದು ಹೋಗುವುದರಲ್ಲಿತ್ತು. ಆತ ತಾನು ಹೊತ್ತುಕೊಂಡಿದ್ದ ಶಲ್ಯವನ್ನ ಸ್ವಲ್ಪ ಹರಿದು ಬತ್ತಿ ಮಾಡಿಕೊಂಡ. ಅಲ್ಲೇ ಇದ್ದ ಎಣ್ಣೆಯಲ್ಲಿ ಅದ್ದಿ ದೀಪವನ್ನ ಹಚ್ಚಿಕೊಂಡ. ಶಿವನ ಮುಂದಿಟ್ಟಿದ್ದ ಅಡುಗೆಯನ್ನೆಲ್ಲ ತೆಗೆದುಕೊಂಡು ಓಡುವ ಭರದಲ್ಲಿ ಮಲಗಿದ್ದ ಒಬ್ಬ ಭಕ್ತನಿಗೆ ಎಡವು ಬೀಳ್ತಾನೆ. ಆ ಶಿವಭಕ್ತ ಎಚ್ಚರವಾಗಿ ಕಳ್ಳ ಎಂದು ಕೂಗಿದ. ಎಲ್ಲರೂ ಎದ್ದು ಅವನನ್ನ ಚೆನ್ನಾಗಿ ಹೊಡಿತಾರೆ. ಹೊಡೆತ ತಾಳಲಾರದೆ ಆತ ಶಿವಾಲಯದಲ್ಲಿಯೇ ಸತ್ತು ಹೋದ. ಅಂದು ಹಸಿವು ತಾಳಲಾರದೆ ಆಹಾರಕ್ಕಾಗಿ ಕತ್ತಲೆ ತುಂಬಿದ ದೇವಸ್ಥಾನದಲ್ಲಿ ಶಿವನ ಮುಂದೆ ದೀಪ ಹಚ್ಚಿಟ್ಟ ಕಾರಣ ಶಿವನ ಕರುಣೆಗೆ ಪಾತ್ರನಾದ. ಸತ್ತು ಬಿದ್ದ ಆತನನ್ನು ಕರೆದೊಯ್ಯಲು ವಿಷ್ಣುದೂತರು, ಶಿವದೂತರು ಬಂದ್ರು. ಆತ ಶಿವನ ಪ್ರಸಾದ ತಿನ್ನಲು ದೀಪ ಹಚ್ಚಿಟ್ಟ ಕಾರಣ ಶಿವದೂತರು ಕರೆದೊಯ್ದ್ರು. ಆ ಪುಣ್ಯದ ಫಲವಾಗಿ ಮರು ಜನ್ಮದಲ್ಲಿ ಕಳಿಂಗರಾಜನ ಮಗನಾಗಿ ಜನಿಸಿದ. ಪೂರ್ವ ಜನ್ಮದಲ್ಲಿ ಶಿವಾಲಯದಲ್ಲಿಯೇ ಪ್ರಾಣ ಬಿಟ್ಟ ಕಾರಣ ಶಿವಮಂದಿರ, ಧ್ಯಾನ, ಶಿವಪೂಜೆ, ಶಿವಭಕ್ತರು ಅವನ ಸ್ಮೃತಿಯಲ್ಲಿತ್ತು. ಸಹಜವಾಗಿ ಎಂಬಂತೆ ಈ ಜನ್ಮದಲ್ಲಿ ಶಿವಭಕ್ತನಾದ. ಜನ್ಮ ಪೂರ್ತಿಯು ಶಿವಪೂಜೆ, ಶಿವ ಧ್ಯಾನ, ಶಿವನಾಮ ಮಾಡುತ್ತಾ ಕಾಲ ಕಳೆದು ವಯಸ್ಸಾದ ಮೇಲೆ ಮರಣ ಹೊಂದಿದ. ಪುನಃ ಮರು ಜನ್ಮದಲ್ಲಿ ಬ್ರಹ್ಮದೇವನ ಮಗ, ಎರಡನೇ ಬ್ರಹ್ಮ ಎಂದು ಕರೆಸಿಕೊಳ್ಳುವ ಪುಲಸ್ತ್ಯರ ಮಗ ವಿಶ್ವವಸುವಿಗೆ ಮಗನಾಗಿ ಹುಟ್ಟಿ ಬ್ರಹ್ಮದೇವನಿಗೆ ಮೊಮ್ಮಗನಾಗಿ ವೈಶ್ರವಣ ಎಂದು ಕರೆಸಿಕೊಂಡ. ಪರವಾದ ಶಿವಭಕ್ತನಾಗಿದ್ದು ನದಿ ತೀರಗಳಲ್ಲಿ ಶಿವನಾಮ, ಶಿವಸ್ಮರಣೆ ಮಾಡುತ್ತಾ ಎಷ್ಟೋ ವರ್ಷಗಳ ಕಾಲ ಶಿವನ ಕುರಿತು ತಪಸ್ಸನ್ನ ಮಾಡಿ ಆಯಸ್ಸು ಮುಗಿಯುವ ಹಂತಕ್ಕೆ ಬಂತು. ಆಗ ಶಿವ ಪಾರ್ವತಿ ಸಹಿತ ಪ್ರತ್ಯಕ್ಷನಾಗಿ ಆತನಿಗೆ ದರ್ಶನ ಕೊಡ್ತಾರೆ. ಆದ್ರೆ ಶಿವ ಪಾರ್ವತಿಯರ ತೇಜಸ್ಸನ್ನ ನೇರವಾಗಿ ನೋಡಲಾಗಲಿಲ್ಲ. ಶಿವನನ್ನ ಕಣ್ತುಂಬ ನೋಡಲು ದೃಷ್ಟಿಯನ್ನ ಕೊಡು ಎಂದು ಪ್ರಾರ್ಥಿಸಿದ. ಪರಮೇಶ್ವರನು ಅವನ ಭಕ್ತಿಗೆ ಮೆಚ್ಚಿ ದೃಷ್ಟಿಯನ್ನ ಕೊಟ್ಟ. ವೈಶ್ರವಣ ನೋಡ್ತಾನೆ. ಆದ್ರೆ ಆತನಿಗೆ ಪಾರ್ವತಿಯ ಸೌಂದರ್ಯದ ಮೇಲೆ ಕಣ್ಣೋಯ್ತು. ಶಿವನೆದುರಿಗೆ ಪಾರ್ವತಿಯನ್ನ ಹೊಗಳಲಾರಂಭಿಸಿದ. ಪಾರ್ವತಿಗೆ ಕೋಪ ಬಂತು. ಪಾರ್ವತಿಯನ್ನೇ ದೃಷ್ಟಿಸಿ ನೋಡುತ್ತಿದ್ದ ಕುಬೇರನ ಬಲಗಣ್ಣು ಹೊಡೆದೋಯ್ತು. ಆಗ ಕುಬೇರನಿಗೆ ತನ್ನ ತಪ್ಪಿನ ಅರಿವಾಯಿತು. ಪರಮೇಶ್ವರನನ್ನ ಪ್ರಾರ್ಥಿಸಿ ದೃಷ್ಟಿ ಕೊಡುವಂತೆ ಬೇಡ್ತಾನೆ. ಶಿವ ಪಾರ್ವತಿಯನ್ನ ಅವನನ್ನು ನಮ್ಮ ಮಗನಂತೆ ಕ್ಷಮಿಸಿ ಬಿಡು ಎಂದ. ಆಗ ಪಾರ್ವತಿಯು ಪರಮೇಶ್ವರನ ಮಾತು ಕೇಳಿ ಕುಬೇರನಿಗೆ ದೃಷ್ಟಿ ಬರುವಂತೆ ಮಾಡಿ ಬಲಗಣ್ಣು ಚಿಕ್ಕದಾಗಿ ಕಾಣುವಂತೆ ಅನುಗ್ರಹಿಸ್ತಾಳೆ. ಪರಮೇಶ್ವರನು ಸಂಪತ್ತಿನ ಅಧಿಪತಿಯಾಗುವಂತೆ ಕುಬೇರನಿಗೆ ವರವನ್ನ ಕೊಟ್ಟ. ಕುಬೇರನ ಬಳಿ ಸಂಪತ್ತಿನ ರಾಶಿಯೇ ಬಿದ್ದಿದೆ. ನವನಿಧಿಗಳು ಅವನ ಸುತ್ತಲೂ ಸುತ್ತುವರೆದಿದೆ. ಸಂಪತ್ತಿನ ತಿರುಪತಿ ವೆಂಕಟೇಶ್ವರ ಆಕಾಶ ರಾಜನ
ಮಗಳು ಪದ್ಮಾವತಿಯೊಂದಿಗೆ ವಿವಾಹವಾಗಲು ಸಂಪತ್ತಿನ ಅಧಿಪತಿಯಾದ ಕುಬೇರನ ಬಳಿಗೆ ಸಾಲ ಪಡಿತಾರೆ. ಅದು ಎಷ್ಟು ಸಾಲ ಎಂದ್ರೆ ಕಲಿಯುಗ ಮುಗಿಯುವವರೆಗೂ ಆ ಸಾಲ ತೀರುವುದಿಲ್ಲ. ತಿರುಪತಿಯಲ್ಲಿ ನೆಲೆ ನಿಂತ ಶ್ರೀನಿವಾಸ ಭಕ್ತರು ಹಾಕುವ ಕಾಣಿಕೆ, ಹರಕೆ, ಹಾಡ್ಯಗಳನ್ನೆಲ್ಲ ಬಾಚಿ ಬಾಚಿ ಕುಬೇರನ ಸಾಲಕ್ಕೆ ಕೊಡುತ್ತಿದ್ದಾರೆ ಎಂಬುದು ಭಕ್ತರ ನಂಬಿಕೆ. ಹಿರಿ ಸಂಪತ್ತಿನ ಅಧಿಪತಿಯಾದ ಕುಬೇರನು ಉತ್ತರ ದಿಕ್ಕಿಗೆ ದಿಕ್ಪಾಲಕ. ಮೂಲತಃ ವೈದಿಕ ಯುಗದ ಪಠ್ಯಗಳಲ್ಲಿ ದುಷ್ಟ ಶಕ್ತಿಗಳ ಮುಖ್ಯಸ್ಥ ಎಂದು ವಿವರಿಸಲಾಗಿದೆ. ಕುಬೇರನು ಪುರಾಣ ಹಾಗೂ ಹಿಂದೂ ಮಹಾಕಾವ್ಯಗಳಲ್ಲಿ ಮಾತ್ರ ದೇವರೆಂದು ಸ್ಥಾನ ಪಡೆದಿದ್ದಾರೆ. ಕುಬೇರನು ಒಮ್ಮೆ ಲಂಕವನ್ನು ಆಳಿದ ರಾಜನಾಗಿದ್ದ. ಆದ್ರೆ ಆತನ ಮಲ ಸಹೋದರ ರಾವಣನಿಂದ ಯುದ್ಧದಲ್ಲಿ ಹೀನಾಯವಾಗಿ ಸೋತು ಜೀವ ಉಳಿಸಿಕೊಳ್ಳಲು ಶಿವನನ್ನ ಧ್ಯಾನಿಸಿ ಹಿಮಾಲಯದ ಅಲಕಾ ನಗರದಲ್ಲಿ ನೆಲೆಸಿದ್ದ ಎಂದು ಧರ್ಮ ಗ್ರಂಥಗಳಲ್ಲಿ ವಿವರಿಸಲಾಗಿದೆ. ಕುಬೇರನ ನಗರದ ವೈಭವದ ವಿವರಣೆಗಳು ಅನೇಕ ಗ್ರಂಥಗಳಲ್ಲಿ ಕಂಡು ಬರ್ತವೆ. ಕುಬೇರನನ್ನ ಬೌದ್ಧ ಮತ್ತು ಜೈನ ಪಂಥಾಫಾನದಲ್ಲಿಯೂ ಉಲ್ಲೇಖಿಸಲಾಗಿದೆ. ಜೈನ ಧರ್ಮದಲ್ಲಿ ಸರ್ವಾನುಭೂತಿ ಎಂದು ಕರೆಯಲಾಗುತ್ತೆ. ಕಮಲದ ಎಲೆಗಳ ಮೈಬಣ್ಣ ಮತ್ತು ದೊಡ್ಡ ಹೊಟ್ಟೆಯೊಂದಿಗೆ ಕುಬೇರನನ್ನ ಸಾಮಾನ್ಯವಾಗಿ ಚಿತ್ರಿಸಲಾಗುತ್ತೆ. ಕುಬೇರನಿಗೆ 3 ಕಾಲು, 8 ಹಲ್ಲು, ಒಂದೇ ಕಣ್ಣು, ಸರ್ವಾಲಂಕಾರ ಆಭರಣಗಳಿಂದ ಅಲಂಕರಿಸಲ್ಪಟ್ಟಿದ್ದಾರೆ ಎಂದು ವಿವರಿಸಲಾಗಿದೆ. ಜೊತೆಗೆ ಕೆಲವೊಮ್ಮೆ ಮನುಷ್ಯನ ಮೇಲೆ ಸವಾರಿ ಮಾಡುತ್ತಿರುವಂತೆ ಚಿತ್ರಿಸಿದ್ದಾರೆ. ವಿವಿಧ ಹಲ್ಲುಗಳು, 3 ಕಾಲುಗಳು, 3 ತಲೆಗಳು ಮತ್ತು 4 ತೋಳ್ಗಳಂತೆ ವಿರೂಪ ವಿವರಣೆಯು ನಂತರದ ಪುರಾಣ ಗ್ರಂಥಗಳಲ್ಲಿ ಮಾತ್ರ ಕಂಡುಬರುತ್ತೆ. ಕುಬೇರನು ತನ್ನ ಕೈಯಲ್ಲಿ ಗದೆ, ದಾಳಿಂಬೆ ಅಥವಾ ಹಣದ ಚೀಲವನ್ನ ಹೊಂದಿದ್ದಾರೆ. ಬೌದ್ಧ ಪ್ರತಿಮಾ ಶಾಸ್ತ್ರದಲ್ಲಿ ಕುಬೇರನನ್ನ ಮುಂಗಸಿಯೊಂದಿಗೆ ಚಿತ್ರಿಸಲಾಗಿದೆ. ವಿಷ್ಣು ಧರ್ಮೋತ್ತರ ಪುರಾಣದಲ್ಲಿ ಕುಬೇರನನ್ನ ಸಮೃದ್ಧಿ, ವೈಭವದ ಮೂರ್ತ ರೂಪವೆಂದು ಚಿತ್ರಿಸಲಾಗಿದೆ. ಕುಬೇರನ ಮೈಬಣ್ಣವನ್ನ ಕಮಲದ ಎಲೆಗಳು ಎಂದು ವಿವರಿಸಲಾಗಿದೆ. ಕುಬೇರ ಮನುಷ್ಯನನ್ನ ಸವಾರಿ ಮಾಡ್ತಾನೆ. ಅಂದ್ರೆ ಮನುಷ್ಯನ ಸುಖ ಸಂಪತ್ತಿಗೆ ಅಧಿಪತಿ ಎಂದು ಉಲ್ಲೇಖಿತನಾಗಿದ್ದಾನೆ. ವಿಷ್ಣು ಧರ್ಮೋತ್ತರ ಪುರಾಣವು ಕುಬೇರನ ಮುಖವನ್ನ ಎಡಕ್ಕೆ ವಾಲುವಂತೆ ವಿವರಿಸುತ್ತೆ. ಕುಬೇರ ಗಡ್ಡ ಮೀಸೆಯನ್ನ ಹೊಂದಿದ್ದು ಬಾಯಿಯ ತುದಿಯಿಂದ 2 ಸಣ್ಣ ದಂತಗಳು ಹೊರಗೆ ಚಾಚಿವೆ. ಕುಬೇರನ ಹೆಂಡತಿ ರಿಧಿ ಜೀವನದ ಪ್ರಯಾಣವನ್ನ ಪ್ರತಿನಿಧಿಸ್ತಾಳೆ. ಅವನ ಎಡತೊಡೆಯ ಮೇಲೆ ಕುಳಿತಿದ್ದಾಳೆ. ಅವಳ ಎಡಗೈ ಕುಬೇರನ ಹಿಂಭಾಗಕ್ಕೆ ಬಾಗಿ ಬಲಭಾಗದಲ್ಲಿ ರತ್ನದ ಪಾತ್ರೆಯನ್ನ ಹಿಡಿದಿದ್ದಾಳೆ. ಕುಬೇರನು 4 ತೋಳುಗಳನ್ನ ಹೊಂದಿದ್ದು ಅವುಗಳನ್ನ ಕ್ರಮೇಣವಾಗಿ ದಂಡ ನೀತಿಯ ಸಂಕೇತ, ನ್ಯಾಯದ ಆಡಳಿತ, ಶಕ್ತಿ ಮಾನದಂಡಗಳನ್ನ ಪ್ರತಿನಿಧಿಸುತ್ತೆ. ಸಾಮಾನ್ಯವಾಗಿ ಕುಬೇರನನ್ನ ದೇವಾಲಯದಲ್ಲಿ ಮೇಕೆಯ ಮೇಲೆ ಕುಳಿತಿರುವಂತೆ ಚಿತ್ರಿಸಲಾಗಿದ್ದು ಅವನ ಕೈಯಲ್ಲಿ ಗದೆಯನ್ನ ಪ್ರತಿಷ್ಠಾಪಿಸಬೇಕೆಂದು ಅಗ್ನಿ ಪುರಾಣ ಹೇಳುತ್ತೆ. ವಿಶೇಷವಾಗಿ ಜೈನ ಚಿತ್ರಣಗಳಲ್ಲಿ ಕುಬೇರನನ್ನ ಕುಡುಕನಂತೆ ಚಿತ್ರಿಸಲಾಗಿದೆ. ಯಾಕಂದ್ರೆ ಕುಬೇರ ತನ್ನ ಕೈಯಲ್ಲಿ ಹಿಡಿದಿರುವುದು ಮಕರಂದ ಪಾತ್ರೆ ಎಂದು ಸೂಚಿಸುತ್ತೆ. ಕುಬೇರನ ಭವ್ಯವಾದ ಆಸ್ಥಾನದ ವಿವರಣೆಯು ಮಹಾಭಾರತದ ಮತ್ತು ಮೇಘದೂತದಲ್ಲಿ ಕಂಡುಬರುತ್ತೆ. ಇಲ್ಲಿ ಗಂಧರ್ವರು ಮತ್ತು ಅಪ್ಸರೆಯರು ಕುಬೇರನನ್ನ ರಂಜಿಸ್ತಾರೆ. ಶಿವ ಮತ್ತು ಪಾರ್ವತಿ ಆಗಾಗ ಕುಬೇರನ ಆಸ್ಥಾನಕ್ಕೆ ಬರುತ್ತಾರೆ. ಅಲ್ಲಿ ವಿದ್ಯಾಧರರಂತಹ ದೈವಿಕ ಜೀವಿಗಳು ಭಾಗವಹಿಸುತ್ತಾರೆಂದು ಉಲ್ಲೇಖಿಸುತ್ತೆ. ಹೀಗೆ ಲೋಕಪಾಲಕರು ಆದ ಕುಬೇರನನ್ನ ಲಕ್ಷ್ಮಿ ಸಹಿತ ಪೂಜೆ ಮಾಡಿದ್ರೆ ಕುಬೇರ ಬೇಗ ಒಲಿಯುತ್ತಾರೆ. ಸಂಪತ್ತು, ಆರೋಗ್ಯ, ಸಂತಾನ ಲಭಿಸಿ ಅಭಿವೃದ್ಧಿ ಹೊಂದುತ್ತಾರೆ ಎಂದು ನಂಬಿಕೆ ಇದೆ. ಒಟ್ಟಾರೆ ಧನಾಧಿಪತಿ ಕುಬೇರನ ಪೂಜೆ ಮಾಡಿ ಅವನ ಕೃಪೆಗೆ ಪಾತ್ರರಾದ್ರೆ ಸರ್ವ ಸುಖ ಸಂತೋಷಗಳಿಗೆ ಅವನೇ ಕಾರಣನಾಗ್ತಾನೆ. ಕುಬೇರ ಲಕ್ಷ್ಮಿ ಪೂಜೆಯನ್ನ ವಿಶೇಷ ದಿನಗಳಲ್ಲಿ ಅಥವಾ 5 ಇಲ್ಲ 8 ವಾರ ಇಂತಿಷ್ಟು ಎಂದು ಸಂಕಲ್ಪ ಮಾಡಿ ಅಥವಾ ದೇವರ ಪೂಜೆ ಮಾಡುವಾಗ ನಿತ್ಯವೂ ಮಾಡಬಹುದು. ಸಾಧ್ಯವಾದ್ರೆ ಕುಬೇರನ ಯಂತ್ರವನ್ನ ಇಟ್ಕೊಂಡು ಅಥವಾ ಕುಬೇರನ 9 ಮನೆಯನ್ನ ಬರೆದುಕೊಂಡು ಅದರಲ್ಲಿ ಸಂಖ್ಯೆಗಳನ್ನ ಬರೆದು ಅರಿಶಿಣ, ಕುಂಕುಮ, ಹೂ ಸಹಿತ ಪೂಜೆಯನ್ನ ಮಾಡಿ ಸ್ತೋತ್ರಗಳನ್ನ ಹೇಳುತ್ತಾ 1 ರೂಪಾಯಿ ನಾಣ್ಯವನ್ನ 9 ಮನೆಗೂ ಒಂದೊಂದರಂತೆ ಹಾಕಿ ಪೂಜೆ ಮಾಡುತ್ತಾ ಬಂದ್ರೆ ಧನ ಸಂಪತ್ತಿನೊಂದಿಗೆ ಸ್ವಂತ ಮನೆ ಖಂಡಿತ ಆಗುತ್ತೆ. ಇದಿಷ್ಟು ಧನಾಧಿಪತಿ ಕುಬೇರನ ಕುರಿತಾದ ಸಣ್ಣದಾದ ಮಾಹಿತಿ.